ಶಿವಕುಮಾರ ಸ್ವಾಮಿಗಳಿಗೆ ಇಲ್ಲೂ ಕೂಡ ಜ್ಞಾನದಾಸೋಹ, ಭಕ್ತಿದಾಸೋಹ, ಅನ್ನದಾಸೋಹದ ಕಾರ್ಯಕ್ರಮ ವೈಭೋಗವಾಗಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ರಂಗವು ಯಾವ ರೀತಿ ಮಾಡಿದ ನಾಟಕನ, ಯಾವ ರೀತಿ ಆ ಡ್ಯಾನ್ಸ್ ಮಾಡ್ದ, ಯಾವ ಪದ ಹಾಕೊಂಡು ಆಡ್ದ, ಯಾಕಲ್ಲ ಅದು ಆಡ್ದ, ಎಲ್ಲ ಡಿಸ್ಕಸ್ ಆಗೋದು ಇಲ್ಲಿ. ಆಮೇಲೆ ನಡೆದಾಡುವುದೇವರು ತ್ರಿವಿಧ ದಾಸೋಹಿ ಲಕ್ಷಾಂತರ ಜನಗೆ ಅನ್ನದಾಸೋಹ ಮತ್ತು ಜ್ಞಾನದಾಸೋಹವನ್ನು ಕೊಟ್ಟಂತ ಪರಮ ಪೂಜ್ಯ ಈ ಶತಮಾನ ಕಂಡ ದೇವರು ಅಂತ ನಾವು ಹೇಳಿದ್ರೆ ತಪ್ಪಾಗಲಾರದು. ಅವರ ಒಂದು ಜನ್ಮದಿನೋತ್ಸವ 119ನೇ ಜನ್ಮದಿನೋತ್ಸವ ಪ್ರಯುಕ್ತ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದು ನಮಗೆಲ್ಲ ನಿಜವಾಗ್ಲೂ ಸಂತೋಷ ತಂದಿದೆ. ನಮ್ಮ ಜೀವಮಾನದಲ್ಲಿ ಅವರ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಅಂದರೆ ನಿಜವಾಗ್ಲೂ ನಾವು ಸ್ವಾಮಿಗಳಿಗೆ ಒಂದು ಚಿರಋಣಿ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಬೆಳಗ್ಗೆ ಮೆರವಣಿಗೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಅದ್ದೂರಿಯಾಗಿ ಮೆರವಣಿಗೆ ಚಾಲನೆ ನೀಡುವ ಮುಖಾಂತರ ಅಗ್ರಹಾರ ಸರ್ಕಲ್ಲು, ರಾಮಾಂಜ ರಸ್ತೆ, ಸೆಂಟ್ ಮೇರಿಸ್ ಸರ್ಕಲ್ಲು ಹಾಗೂ ಚಾಮುಂಡಿಪುರಂ ಸರ್ಕಲ್ ಮುಖಾಂತರ ಒಳ್ಳೆ ತುಂಬು ಜನದಿಂದ, ಒಂದು ಜನಸಾಗರದಿಂದ ಈ ಒಂದು ಮೆರವಣಿಗೆ ಆಯೋಜನೆ ಮಾಡಾಗಿತ್ತು. ಈ ಒಂದು ಮೆರವಣಿಗೆಗೆ ಎಲ್ಲ ಭಕ್ತ ವೃಂದದವರು, ಅವರ ಅಭಿಮಾನಿಗಳು ಎಲ್ಲ ಸಹಕಾರ, ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡಿದರು. ಅವ್ರಿಗೆಲ್ಲ ಧನ್ಯವಾದಗಳನ್ನ ಈ ಮುಖಾಂತರ ತಿಳಿಸೋಕೆ ಇಷ್ಟಪಡ್ತೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಈಗ ಪ್ರಸಾದ ಕಾರ್ಯಕ್ರಮ ನಡೀತಾ ಇದೆ. ಅವರು ನಡೆಸಿರೋಂಥ ಒಂದು ಮಾರ್ಗದರ್ಶನದಲ್ಲಿ ನಾವು ಇವತ್ತೊಂದು ದಿನ ಹೋಗ್ತಾ ಇದ್ದೀವಿ. ಅವರ ಮಾರ್ಗದರ್ಶನವೇ ನಮ್ಮೆಲ್ಲರಿಗೂ ಒಂದು ಮಾರ್ಗದರ್ಶನ ಅಂತ ಹೇಳಕ್ ಇಷ್ಟಪಡ್ತೀವಿ. ಜನ ಸೇರ್ತಾರೆ ಅಂತ ಅನ್ಕೊಂಡಿದ್ದೀರಾ ಸರ್? ಎಷ್ಟು ಜನ ಸೇರ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಅವ್ರ ಆಶೀರ್ವಾದನೇ ಈ ಒಂದು ನಮಗೆ ಸ್ಫೂರ್ತಿ. ಅವರೇ ನಮಗೆ ದೇವರಂದ್ರೆ ಅವರೇ, ನಡೆದಾಡುವ ದೇವರು ಅಂದ್ರೆ ಇವತ್ತೊಂದು ದಿವಸ ಅನುಭವ ನಮ್ಗಾಗಿದೆ. ಜಯಂತ್ಯೋತ್ಸವ ಬಗ್ಗೆ ಹೇಳಿ. ಶ್ರೀ ಶ್ರೀ ಡಾಕ್ಟರ್ ಶಿವರಾಜ್ ಜಗದ್ಗುರು ತ್ರಿವಿಧ ದಾಸೋಹಿ ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾದಂಥ ಶ್ರೀಯುತ ಶಿವಕುಮಾರ್ ಮಹಾಸ್ವಾಮಿಗಳವರ 119ನೇ ಜನ್ಮದಿನೋತ್ಸವವನ್ನು ನಾವು ಇಲ್ಲಿ ಭಕ್ತ ವೃಂದದವರು ಹಾಗೂ ಬಸವ ಬಳಗ ಚಾಮುಂಡಿಪುರಂ ಒಗ್ಗಟ್ಟಾಗಿ ಸೇರಿ ಮಾಡಬೇಕು ಅಂತ ಬರೀ 15 ದಿನದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆಗೊಂಡಿಸಿದ್ವಿ. ಎಲ್ಲ ಗ್ರಾಮದ ಗ್ರಾಮಸ್ಥರು, ಮುಖಂಡರುಗಳು, ನಮ್ಮ ಈ ವೃತ್ತದ ಎಲ್ಲ ನಾಗರಿಕರು ಬಂದು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಯಶಸ್ವಿಗೊಳಿಸಿ ವಿಜೃಂಭಣೆಯಿಂದ ನೆರವೇರಿಸಿಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನಾನು ನಿಮ್ಮ ಮೂಲಕ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಈ ಕಾರ್ಯಕ್ರಮವನ್ನು ನಾವು ಉದ್ಘಾಟನೆ ಮಾಡಿ ನಂದಿ ಕಂಬಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ 13ನೇ ಕ್ರಾಸಿಂದ 101 ಗಣಪತಿಯ ವೃತ್ತದವರೆಗೆ, 101 ಗಣಪತಿಯಿಂದ ರಾಮಾನುಜ ರಸ್ತೆಯವರೆಗೆ, ರಾಮಾನುಜ ರಸ್ತೆಯಿಂದ ಎಲೆತೋಟ ಹಾಗೂ ಚಾಮುಂಡಿಪುರಂದಿಂದ ಮತ್ತೆ 13ನೇ ಕ್ರಾಸ್ವರೆಗೆ ಮೆರವಣಿಗೆ ಸಮೇತ 7 ಕಲಾ ತಂಡಗಳೊಂದಿಗೆ ಮೆರವಣಿಗೆ ಸಮೇತ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಮಾಡಿದ್ದೀವಿ. ಶ್ರೀ ಶಿವಕುಮಾರ್ ಈ ಕಾರ್ಯಕ್ರಮಕ್ಕೆ ಬದಮಾಳ್ ಕಲಾವಿದರಾದಂಥ ಶಿವಕುಮಾರ್ ಶಾಸ್ತ್ರಿಯವರು ನಮ್ಮ ಈ ಗುರುಗಳ ಭಕ್ತಿ ಗೀತೆಗಳನ್ನು ಆಡುವುದರೊಂದಿಗೆ ನಮ್ಮ ಈ ಜನಕ್ಕೆ ಹಾಗೂ ಅಭಿಮಾನಿಗಳಿಗೆ ಭಕ್ತಿ ರಸವನ್ನು ಉಣಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ನಾವು ಈ ಕಾರ್ಯಕ್ರಮದ ಪ್ರಯುಕ್ತ ಎಲ್ಲ ನಾಗರಿಕರು ಹಾಗೂ ಎಲ್ಲ ಗ್ರಾಮಸ್ಥರು ಬಂದಿದ್ದ ಭಕ್ತರುಗಳಿಗೂ ಕೂಡ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ. ಎಲ್ಲರೂ ಈಗ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಸ್ವೀಕರಿಸ್ತಾ ಇದ್ದಾರೆ. ಎಷ್ಟು ಜನಕ್ಕೆ ಮಾಡಿದ್ದೀರಾ ಸರ್? ನಾವು 1,500 ಜನಕ್ಕೆ ಪ್ರಸಾದವನ್ನು ರೆಡಿ ಮಾಡಿದ್ವಿ. ಈಗಾಗಲೇ ಎಲ್ಲ ಖಾಲಿ ಆಗ್ತಾ ಇದೆ. ಹೆಚ್ಚಿನ ಜನಸಂಖ್ಯೆಯಲ್ಲಿ ಮಾಡ್ತಾ ಇದ್ದೀವಿ. ನಾವು ಮೊದಲನೇ ವರ್ಷ ನಾವು ಹಮ್ಮಿಕೊಂಡು ಮಾಡ್ತಾ ಇರ್ತಕ್ಕಂಥ 119ನೇ ಜಯಂತ್ಯೋತ್ಸವ, ಅವರ ಜನ್ಮೋತ್ಸವ ಭಾಳ ವಿಜೃಂಭಣೆ ಆಯಿತು. ನಾವು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಳ ಸಂತೋಷಗೊಂಡು ಮುಂದಿನ ಬಾರಿ ನಾವು ಇದೇ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಒಂದು 2-2.5 ಸಾವಿರ ಜನಕ್ಕೆ ಪ್ರಸಾದ ವ್ಯವಸ್ಥೆ ಹಾಗೂ ರಕ್ತದಾನ ಶಿಬಿರ ಮತ್ತು ಆರೋಗ್ಯ ತಪಾಸಣಾ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಿದ್ದೀವಿ. ಇದೆಲ್ಲ ಅವರ ಅಭಿಮಾನಿಗಳು ಕೊಟ್ಟಂತಹ ಭಿಕ್ಷೆ, ಆ ಭಿಕ್ಷೆಯಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ನೀವು ಕೂಡ ನಮಗೆ ಸಾಥ್ ಕೊಟ್ಟಿದ್ದೀರಿ. ಈ ಕಾರ್ಯಕ್ರಮದ ಎಲ್ಲ ಒಂದು ಚಿತ್ರಣವನ್ನು ನೀವು ನಿಮ್ಮ ಮೀಡಿಯಾದ ಮೂಲಕ ಪ್ರದರ್ಶಿಸಿ ನಮಗೂ ಒಂದು ಉತ್ಸಾಹ ಕೊಟ್ಟರೆ ನಾವು ಕೂಡ ಮುಂದೆ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯ ಮಾಡೋಕ್ಕೆ ಅನುವಾಗುತ್ತೆ. ಜೈ ಶಿವಕುಮಾರ್ ಸ್ವಾಮಿ ಶಾಸ್ತ್ರಿಗಳೇ ನಾನು ವಂದಿಸಿ ನನ್ನ ಕಾರ್ಯಕ್ರಮಿಸ್ತೀನಿ. ನನ್ನ ಹೆಸರು ಮಾದೇವಸ್ವಾಮಿ DA, ದೂರ ಗ್ರಾಮ. ನಾನು ಈ ಬಸವ ವೃಂದದಲ್ಲಿ ನಾನು ಕೂಡ ಒಬ್ಬ ಸದಸ್ಯನಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಶರಣಾರ್ಥಿ. ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ 119ನೇ ವರ್ಷದ ಅನ್ನದಾನ ಸುಖೋಭವ ನಡೆದಾಡುವ ದೇವರನ್ನು ನಾವು ಇವತ್ತು ಎಲ್ಲ ಇಷ್ಟೊಂದು ಜನ ಅನುದಾನಕ್ಕೆ ಎಲ್ಲ ಜನಗಳಾಗ್ಬೋದು ಎಲ್ಲ ಬಂದು ನಮಗೆ ಭಾಳ ಉತ್ಸವವಾಗಿ ಎಲ್ಲ ಕ್ಲೀನಾಗಿ ಮಾಡಿಕೊಟ್ಟಿದ್ದಾರೆ. ಆದರೆ ಯುವಕರಾಗ್ಬೋದು, ಗ್ರಾಮಸ್ಥರ ಯಜಮಾನರುಗಳಾಗ್ಬೋದು ಎಲ್ಲ ಸೇರಿ ಇದೊಂದು ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮ TV ಪ್ರೆಸ್ ಅವ್ರಿಗೂ ಸುಧಾ ನಾವು ಧನ್ಯವಾದಗಳು ಹೇಳ್ತಾ,
ಚಿಕ್ಕಳ್ಳಿ ಪ್ರಭುಸ್ವಾಮಿ, ನಾನು ಕೃಷಿ ಕಾರ್ಮಿಕ ಪ್ರಾಧಿಕಾರ ಅಧ್ಯಕ್ಷರು ಮಾಡಿ ಎಲ್ಲ ಒಳ್ಳೆಯ ಕೆಲಸ ಮಾಡಿಕೊಂಡಿದ್ದಾರೆ, ಎಲ್ಲ ಸಹಕಾರ ಕೊಟ್ಟಿದ್ದಾರೆ.